ಕ್ಯಾಸಗುಂಟಿ ಗ್ರಾಮದ ದೇವಾನು ದೇವತೆಗಳಲ್ಲಿ ನಮಿಸುತ್ತಾ ಈ ಒಂದು 2023ರ ವಿಧಾನಸಭೆ ಚುನಾವಣೆಯ ಪ್ರಯುಕ್ತ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಹಾಜರಿರುವಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ದೊಡ್ಡನಗೌಡ ಪಾಟೀಲ್ ಅವರೇ ಹಾಗೂ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಕೆ ಶರಣಪ್ಪ ಅವರೇ ಹಾಗೂ ಹಿರಿಯರಾದಂಥ ದೇವೇಂದ್ರಪ್ಪ ಬೋಡ್ಗೆ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಕೀಲರ ವೃಂದದವರೇ ಹಾಗೂ ಈಗ ತಾನೇ ಜೆಡಿಎಸ್ ಪಕ್ಷ ಬಿಟ್ಟು ಭಾರತೀಯ ಜನತಾ ಯಾವ ಪಕ್ಷ ಸೇರಬೇಕು ಅಂತ ತೀರ್ಮಾನ ಮಾಡಿದಾಗ ಅವರಿಗೆ ಆಯ್ಕೆ ಆಗಿದ್ದು ಭಾರತೀಯ ಜನತಾ ಪಕ್ಷ. ಈಗ ತಾನೇ ಭಾರತೀಯ ಜನತಾ ಪಕ್ಷ ಅಂತ ಸೇರಿದಂಥ ನಮ್ಮ ತುಕಾರಾಮ್ ಸುರ್ವೆ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈ ಗ್ರಾಮದ ಗುರು ಹಿರಿಯರೇ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳೇ ಹಾಗೂ ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ನಾವು ಇವತ್ತಿನ ದಿವಸ ಬಂದಿರೋದು ಮತದಾನ ಯಾಚನೆಗೆ. ನೀವು ಮತದಾನ ಮಾಡಿ ನಮಗೆ ದಾನವಾಗಿ ನಮಗೆ ಮತ ಕೊಡ್ಬೇಕು. ನೀವು ಅದು ನಾವು ಭಿಕ್ಷೆ ಕೇಳಕ್ ಬಂದಿದ್ದೀವಿ ನಿಮಗೆ ಇವತ್ತಿನ ದಿವಸ. ಭಾರತೀಯ ಜನತಾ ಪಕ್ಷಕ್ಕೆ ನೀವು ಮತ ಹಾಕಬೇಕು ಅಂತಿಕೊಂಡು ಕೇಳಕ್ ಬಂದಿದ್ದೀವಿ ನಾವು ಇವತ್ತಿನ ದಿವಸ. ಯಾಕಂದ್ರೆ ಮೇ 10ರಂದು ಚುನಾವಣೆ ನಡೀತಾ ಇದೆ. ಆ ಒಂದು ಸಭೆ ಇದು. ಯಾಕೆ ಬಂದಿದ್ದೀವಿ ಅಥವಾ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ಹಾಕಬೇಕು ಅಥವಾ ಈಗಿದ್ದಂಥ ಶಾಸಕರಿಗೆ ಯಾಕೆ ಹಾಕಬಾರ್ದು ಅನ್ನೋದು ವಿಚಾರ ಮಾಡುವಂತ ಒಂದು ಸಮಯ ಇದು. ಈಗ ಮಂಡ್ಯದಲ್ಲಿ ಒಂದು ಇದಾಯಿತು, ಚುನಾವಣೆ ಆಯಿತು ಮಂಡ್ಯ ಎಂಪಿದಲ್ಲಿ. ಇಲ್ಲಿ ನಡೀತಾ ಇರೋದು ಎರಡು, ಸ್ವಾಭಿಮಾನ ಮತ್ತು ದುಡ್ಡು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸ್ವಾಭಿಮಾನ ಅನ್ನೋ ಒಂದು ಅರ್ಥ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಸ್ವಾಭಿಮಾನ ಅನ್ನೋ ಒಂದು ಶಬ್ದ ಮಂಡ್ಯದಲ್ಲಿ ಪಕ್ಷೇತರವಾಗಿ ನಿಂತ ನಮ್ಮ ಸುಮಲತಾ ಅವರು ನಿಂತು ಸೆರಗೊಡ್ಡಿ ಸ್ವಾಭಿಮಾನದ ಮತವನ್ನು ಹಾಕಿ ಅಂತಕೊಂಡು ಕೊಂಡಾಗ ಅಲ್ಲಿ ಎಲ್ಲ ಪಕ್ಷದವರು ಹಿರಿಯರು ಕೂಡ ಅಲ್ಲಿ ಗಾಬರಿ ಆಗಿಬಿಟ್ಟಿದ್ದಾರೆ. ಆ ಸ್ವಾಭಿಮಾನ ಅನ್ನೋ ಶಬ್ದ ಯಾವ ರೀತಿ ಮೋಡಿ ಮಾಡುತ್ತೆ ಲೆಕ್ಕ ಹಾಕಿ ಆ ಒಂದು ಸಂದರ್ಭ ಅಥವಾ ಒಂದು ಪರಿಸ್ಥಿತಿ ಇವತ್ತು ದಿವಸ ಕುಷ್ಟಗಿ ತಾಲೂಕಿನಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಾಭಿಮಾನದ ಕಡೆ ತಾವೆಲ್ಲರೂ ಒತ್ತು ಕೊಡಬೇಕು. ಮತ್ತೆ ಮತ ಹಾಕುವಂಥದ್ದು ನನ್ನೊಂದು ಮತ ಇದೆ ಬಿಡು ಯಾಕೆ ಹಾಕ್ಲಿ ಅಂತ ಎಷ್ಟೋ ಜನ ಹೊಲದಲ್ಲಿ ಇರ್ತಾರೆ, ಎಷ್ಟೋ ಜನ ನೀರು ಹಾಸ್ಲಿಕ್ಕೆ ಹೋಗ್ತಾರೆ, ಎಷ್ಟೋ ಜನ ಸುದ್ದಿ ಹೋಗ್ತಾರೆ. ಆ ಒಂದು ಭಾವನೆ ನಿಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ದುರ ಆಡಳಿತವನ್ನು ಬದಲಾವಣೆ ಮಾಡಲಿಕ್ಕೆ ಇದೊಂದು ಅವಕಾಶ ನಿಮಗೆ. 5 ವರ್ಷ ಆಡಳಿತ ನೋಡಿದ್ರಿ ನೀವು ಅಕಸ್ಮಾತ್ ಏನಾದ್ರು ದುರಾಡಳಿತ ನಿಮಗೆ ಕಂಡಿಲ್ಲ ಅಂತಂದ್ರೆ ಅವರೇ ಒಳ್ಳೆಯವರು ಅಂತಂದ್ರೆ ಅಥವಾ ಏನಾದ್ರು ಆಕಸ್ಮಿಕವಾಗಿ ಮೋಡಿ ಮಾಡಿ ಅವ್ರು ಏನಾದ್ರು ಆರಿಸಿಕೊಂಡ್ರೆ ಮತ್ತು ನಾವು 5 ವರ್ಷದಲ್ಲಿ ಪಾಪದಲ್ಲಿ ಕಳಿಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದುರಾಡಳಿತದ ಬಗ್ಗೆ ನೀವು ಚಿಂತನೆ ಮಾಡುವಂತ ಇದು ಸಮಯ ಈಗ. ಒಳ್ಳೆ ಆಡಳಿತಗಾರನ್ನ, ಒಳ್ಳೆ ಹೃದಯವಂತ ಇದ್ದಂಥವನ್ನ ನಾವು ಆರಿಸ್ತಿರ್ಬೇಕಂತ ಸಂದರ್ಭ ಇವತ್ತಿನ ದಿವಸ. ನಾವು ಪಕ್ಕದ ದೇಶದಲ್ಲಿ ನೋಡ್ತಾ ಇದ್ದೀವಿ ಇವತ್ತಿನ ದಿವಸ. ಶ್ರೀಲಂಕಾದಲ್ಲಿ ಜನರಲ್ಲಿ ಎಂತ ಶಕ್ತಿ ಇದೆ ಗೊತ್ತಾ ಇವತ್ತಿನ ದಿವಸ. ಅಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಯನ್ನು ಕೂಡ ಬದಲಾವಣೆ ಮಾಡುವಂತ ಶಕ್ತಿ ಜನರಲ್ಲಿ ಇದೆ. 3 ಸಾರಿ ಪ್ರಧಾನಮಂತ್ರಿ ಚೇಂಜ್ ಮಾಡಿದಲ್ಲಿ ಶ್ರೀಲಂಕಾದಲ್ಲಿ. ಯಾಕೆ ಅಲ್ಲಿ ಕ್ರಾಂತಿ ಆಯಿತು, ಅಲ್ಲಿ ದುರಾಡಳಿತ ಕೊಟ್ಟರು, ಒಳ್ಳೆ ಆಡಳಿತ ಕೊಡಲಿಲ್ಲ ಶ್ರೀಲಂಕಾದಲ್ಲಿ. ಆ ದಿಶೆಯಲ್ಲಿ ನಾನು ಪ್ರಧಾನಮಂತ್ರಿ ಆಗಲಿಕ್ಕೆ ಒಳ್ಳೆ ಅನ್ನುವಂಥ ಸ್ಥಿತಿಯನ್ನು ಕೂಡ ಶ್ರೀಲಂಕಾದಲ್ಲಿ ನಾವು ಕಂಡಿದ್ದೀವಿ. ಅದಕ್ಕೋಸ್ಕರ ನಾವು ದುರಾಡಳಿತವನ್ನು ಓಡಿಸಲಿಕ್ಕೆ ನಮಗೆ ಕೊಟ್ಟಂತ ಕಳೆದ 5 ವರ್ಷದಲ್ಲಿ ನಮಗೆ ದುರಾಡಳಿತ ಕೊಟ್ಟಂತ ವ್ಯಕ್ತಿಯನ್ನು ನಾವು ಬದಲಾವಣೆ ಮಾಡುವಂತ ಸಂದರ್ಭ ಅದು ನಿಮಗೆ ವಿಟೋ ಪವರ್ ಇದೆ. ನಮ್ಮ ಸಂವಿಧಾನವಾದ ಹಕ್ಕು ಅದು, ಬದ್ಧ ಹಕ್ಕು ಅದು. ನೀವು ಬದಲಾವಣೆ ಮಾಡುವಂತ ಅವಕಾಶ ಇದೆ. ಇವತ್ತಿನ ದಿವಸ ನೋಡ್ತಾ ಇದ್ದೀರಿ, ನಮ್ಮ ತುಕಾರಾಮ್ ಸುರ್ವೆ ಅವರು ಇಲ್ಲಿ ಬಂದಿದ್ದಾರೆ. 10 ತಿಂಗಳಿಂದ ಅವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿಂಬಿಸಿ ಇಡೀ ತಾಲೂಕಿನಲ್ಲಿ ಸ್ಥಿರಪಡಿಸಿದ್ದಾರೆ. ಅವರೊಬ್ಬರೇ ಬಂದಾರಂತಲ್ಲ. ಇವತ್ತಿನ ದಿವಸ ಅವರು ಸುಮಾರು
10,000 ಕಾರ್ಯಕರ್ತರು ಅವ್ರ ಹಿಂದಿದ್ದಾರೆ. ನಮ್ಮ ತುಕಾರಾಮ್ ಸರಿ ಅವ್ರ ಹಿಂದೆ ಅವರೊಬ್ಬರೇ ಬಂದಿದ್ದಲ್ಲ ಇಲ್ಲಿಗೆ. 10,000 ಕಾರ್ಯಕರ್ತರು ಇವತ್ತು ದಿವಸ ಬಿಜೆಪಿ ಸೇರಿದ್ದಾರೆ. ಅದಕ್ಕೆ ನಮ್ಮ ದೊಡ್ಡನಗೌಡರಿಗೆ ಹಣಬಲ ಬಂದಂಗಾಗಿದೆ. ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಯಾರ್ಯಾರು ಕಾಂಗ್ರೆಸ್ ಪಕ್ಷದಲ್ಲಿದ್ರು ಈಗ ಯಾರು ಅಲ್ಲಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸೋತಿದಂತ ಕಾಂಗ್ರೆಸ್ ಪಕ್ಷದವರು ದೊಡ್ಡನಗೌಡರು ಹೆಂಟನ್ನು ಬಂದಿದ್ದಾರೆ, ಬಿಜೆಪಿ ಪಕ್ಷಕ್ಕೆ ಬಂದಿದ್ದಾರೆ. ಎಲ್ಲ ಜಾತಿಯವರು, ಯಾವ ಜಾತಿ ಇಲ್ಲ ಅಂತೀರಿ ಇವತ್ತು ದಿವಸ ನೀವು? ಲಿಂಗಾಯತರಲ್ಲಿ ಪಂಚಮಶಾಲಿ, ಶೆಟ್ರು, ಮತ್ತು ಹಿಂದೂ ಜನಾಂಗದಲ್ಲಿ ಕುರುಬರು, ಉಪ್ಪಾರು, ಮತ್ತು ಜೊತೆಗೆ ಲಂಬಾನೀಸು, ಭಜಂತ್ರಿ ಅವರು, ಮತ್ತು ವಾಲ್ಮೀಕಿ ಜನಾಂಗದವರು, ಮುಸ್ಲಿಮ್ಸ್ ಪಕ್ಷ ಇವತ್ತಿನ ದಿವಸ ಅವ್ರು ಹೇಳ್ತಿರ್ತಾರೆ, ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಮುಸ್ಲಿಮ್ಸ್ ಕೇಳೋದೇ ಬೇಡ, ನಮಗೆ ಅವ್ರೇನು ಬಿಜೆಪಿ ಓಟ್ ಹಾಕ್ತಾರ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳುದು, ಆಗ್ಲೇ ಒಬ್ರು ಮುಸ್ಲಿಂ ಮಾತಾಡಿದ್ರು ಪಕ್ಕದ ಊರಲ್ಲಿ, ಮುಸ್ಲಿಮ್ಸ್ನವ್ರು ಏನೂ ಕೇಳ್ತಾ ಇಲ್ಲ, ನಾವು ಮುಸ್ಲಿಮ್ಸೇ ನಮಗೆ ಬಿಜೆಪಿ ಅವ್ರ ಸರ್ಕಾರ ನಮ್ಗೆ ರಕ್ಷಣೆ ಕೊಟ್ಟಿದ್ದು, ಪಾಕಿಸ್ತಾನದಿಂದಲೂ ಭಾರತ ದೇಶದಲ್ಲಿ ಮುಸ್ಲಿಮ್ರು ನೆಮ್ಮದಿಯಾಗಿದ್ದಾರೆ, ನಾವು ಮುಸ್ಲಿಮ್ಸ್ಗೆ ಇಲ್ಲಿ ಮರ್ಯಾದೆ ಇದೆ, ಅದಕ್ಕೋಸ್ಕರ ನಾವು ಬಿಜೆಪಿ ಪಕ್ಷಕ್ಕೆ ನಾವು ಮತ ಹಾಕ್ತೀವಿ ಅಂತ ಕೂಡ ಹಿಂದೆ ಪಕ್ಕದ ಹಳ್ಳಿ ಮಾತಾಡ್ತಾ ಇದ್ರು. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನೀವು ಮತ ಕೊಟ್ರೆ ನಿಮ್ಮ ಕುಷ್ಟಿಗೆ ಶಾಂತ ರೀತಿಯಿಂದ ಇರುತ್ತೆ, ಇಲ್ಲಿ ನೆಮ್ಮದಿ ಇರುತ್ತೆ, ಬದುಕು ಚೆನ್ನಾಗಿರುತ್ತೆ, ಜಾತಿಯಲ್ಲಿ ದ್ವೇಷ ಇರಲ್ಲ, ಜಾತಿಯಲ್ಲಿ ಜಗಳ ಇರಲ್ಲ. ಈ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ತಪ್ಪುತ್ತೆ. ಈ ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಕೇಸುಗಳು ಇದಾವಂತ ನಾನು ಕೇಳಿದ್ದೀನಿ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಓಟ್ ಹಾಕೋದು ಬದಿಗಿಡಿ, ಅದು ಆಮೇಲೆ ವಿಚಾರ ಮಾಡಿ. ನಿಮ್ಮಲ್ಲೇ ನೀವು ಜಗಳಾಡಿಗೆ ಹೋಗಬೇಡಿ. ಯಾರು ಬರ್ತಾರೆ ನಿಮಗೆ ಜಗಳಾಡ್ಲಿಕ್ಕೆ? ಜಗಳ ಹತ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಾಜಿ ಶಾಸಕರು ಬರಲ್ಲ, ಹಾಜಿ ಶಾಸಕರು ಬರಲ್ಲ. ಕೊನೆಗೆ ಅದನ್ನ ಸಾಲ್ವ್ ಮಾಡ್ಕೋಬೇಕಾಗಿದ್ದು ನೀವೇ. ನಿಮ್ಮೂರಿನವರು ಕೂತು ಅದನ್ನ ರಾಜಿ ಮಾಡ್ಕೋಬೇಕಾಗುತ್ತೆ. ತಿರುಗಿ ಕೊನೆಗೆ ಅಯ್ಯೋ ನಾವೇ ಬರೀ ರಾಜಿ ಮಾಡ್ಕೊಳ್ಳ ಅಂತ ನೀವು ಬರ್ತೀರಿ. ಅದಕ್ಕೋಸ್ಕರ ಮುಂಚೆನೇ ನೀವು ಜಾಗೃತರಾಗಿ ಜಗಳಾಡ್ಲಿಕ್ಕೆ ಹೋಗಬೇಡಿ, ಮತ್ತು ಜಗಳ ಹಚ್ಚುವಂತವ್ರಿಗೆ ನೀವು ಓಟ್ ಹಾಕಬೇಡಿ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿಯಾದಂಥ ನಮ್ಮ ದೊಡ್ಡನಗೌಡರು, ಭಾರತೀಯ ಜನತಾ ಪಕ್ಷದ ಹುರಿಯಾಳು ದೊಡ್ಡನಗೌಡರಿಗೆ ನೀವು ಓಟ್ ಒತ್ತಿದ್ರೆ ಏನಾಗುತ್ತೆ ಗೊತ್ತಾ ಮುಂದೆ ಪರಿಣಾಮ? ಇಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರು ಸರ್ಕಾರದ ಇವತ್ತಿನ ದಿವಸ ಅವರು ಕೂಡ ಪುನಃ ಹೊಳ್ಳಿ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗುತ್ತೆ. ಅವರು ಒಂದು ಆರೋಗ್ಯ ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ಬಲಾಢ್ಯವಾಗಿ ಬೆಳೀತೈತಿ. ಅದ್ರ ಜೊತೆಗೆ ನೀವು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಕೊಟ್ಟರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೈ ಬಲಪಡಿಸಿದಂತೆ ನಮ್ಮ ದೇಶದ ಮುಂದಿನ ಪ್ರಧಾನಿಯಾಗಿ ಅವರಾಗಿ ಮತ್ತು 2024ರಲ್ಲಿ ಮತ್ತೆ ಪ್ರಧಾನಿಯಾಗಿ ಅವರು ಆಯ್ಕೆ ಆಗುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ನಾವು ಎಲ್ಲರೂ ಇನ್ನೊಮ್ಮೆ ಕೇಳ್ತಾ ಇದ್ದೀವಿ, ಎಲ್ರಿಗೂ ಕೂಡ ನೀವು ಒಳ್ಳೆಯ ನಡತೆ ಉಳ್ಳಂತ ಒಳ್ಳೆಯ ಸ್ವಭಾವಂತ ನಮ್ಮ ದೊಡ್ಡನಗೌಡ ಪಾಟೀಲ್ ಅವರಿಗೆ ತಾವು ಮತ ಕೊಟ್ಟು ಹೆಚ್ಚಿನ ಅಧಿಕ ಸಂಖ್ಯೆಯಲ್ಲಿ ಮತ ಕೊಟ್ಟು ಜಯಜಯರಿ ಹೊಡಿಸಿ ಮತ್ತೊಮ್ಮೆ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ತರಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ.